ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ಮತ್ತು ಗಡಿನಾಡು ರೈತ ಸಂಘ ಹಾಗೂ ಶಿಂಗಾಟಕದರೇನಹಳ್ಳಿ ಗ್ರಾಮಸ್ಥರಿಂದ ಜುಲೈ 13ರಂದು ಬೃಹತ್ ಪ್ರತಿಭಟನೆ. ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಸರಿಯಾದ ದಾಖಲೆಗಳನ್ನು ಪರಿಶೀಲಿಸದೆ ಗೊಂದಲ ಸೃಷ್ಟಿ ಮಾಡಿ ಬಡ ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶಿಂಗಾಟಕದರೇನಹಳ್ಳಿ ದಲಿತ ಭೂ ಸಮಸ್ಯೆಯನ್ನು ಕೂಡಲೇ ಇತ್ಯರ್ಥಪಡಿಸಬೇಕು. ಅಧಿಕಾರಿಗಳ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಶಿಂಗಾಟಕದರೇನಹಳ್ಳಿ ಭೂಮಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಒತ್ತಾಯಿಸಿ ಜುಲೈ 13ರಂದು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ಮತ್ತು ಗಡಿನಾಡು ರೈತ ಸಂಘ ಹಾಗೂ ಶಿಂಗಾಟಕದರೇನಹಳ್ಳಿ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಬಗ್ಗೆ ದಲಿತ ಸಂಘರ್ಷ ಸಮಿತಿ ಮುಖಂಡ ಕೆಸಿ ರಾಜಕಾಂತ್ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭೂಮಿಗಾಗಿ ಬದುಕಿಗಾಗಿ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡಿ ಬಡವರ ದಲಿತರ ಭೂ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಆಳುವ ಸರ್ಕಾರಗಳ ಮೇಲೆ ಒತ್ತಡ ಹಾಕಿದ ಪರಿಣಾಮ ಭೂ ಸುಧಾರಣೆ ಕಾಯ್ದೆ, ಬಗರ್ ಹುಕುಂ ಕಾಯ್ದೆ, ಉಳುವವನೇ ಭೂಮಿಯ ಒಡೆಯ, ಅಕ್ರಮ ಸಕ್ರಮ ಇತ್ಯಾದಿ ಜನಪರ ಕಾನೂನುಗಳು ಜಾರಿಗೆ ಬಂದವು. ಅದರ ಶ್ರೇಯಸ್ಸು ದಲಿತ ಚಳುವಳಿಗಳಿಗೆ ದಕ್ಕುತ್ತದೆ. ಸ್ವಾತಂತ್ರ್ಯ ಬಂದು 80 ವರ್ಷಗಳು ಸಮೀಪಿಸುತ್ತಿದ್ದರೂ ಭೂಮಿ ಕೊಡಿ, ನಿವೇಶನ ಕೊಡಿ, ಸ್ಮಶಾನ ಕೊಡಿ ಎಂದು ಅಂಗಲಾಚಿ ಬೇಡುವಂತಾಗಿದೆ. ಎಷ್ಟು ದಿನ ಈ ಹಾಹಾಕಾರ? ಇಂದಿಗೂ ದಲಿತರು ಬದುಕುವ ದಾರಿಗಳು ತೆರೆದುಕೊಳ್ಳುತ್ತಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಶಿಂಗಾಟಕದರೇನಹಳ್ಳಿ ಗ್ರಾಮದ ದಲಿತರಿಗೆ 1972-73 ಸಾಲಿನಲ್ಲಿ ಅಕ್ರಮ ಸಕ್ರಮ ಕಾನೂನಿನಡಿ ಸರ್ವೆ ನಂಬರ್ 67ರಲ್ಲಿ ಭೂ ಮಂಜೂರಾತಿ ಆಗಿದೆ. ಅಂದಿನಿಂದ ಸದರಿ ಸರ್ವೆ ನಂಬರ್ 67ರಲ್ಲಿ ಬೆಳೆ ಬೆಳೆದು ಸ್ವಾಧೀನದಲ್ಲಿರುತ್ತಾರೆ ಎಂದು ತಿಳಿಸಿದರು. ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು 165 ಎಕರೆ ಪಾಣಿಯಲ್ಲಿ ಮೆನ್ಷನ್, ಯಾವ್ದ್ರಲ್ಲಿ ಸರ್ವೆ ನಂಬರ್ 67ರಲ್ಲಿ ಕಂದಾಯ ಇಲಾಖೆಯವರು ಮೆನ್ಷನ್ ಮಾಡಿರೋ ಪ್ರಕಾರನೇ 165 ಎಕರೆ ಜಮೀನನ್ನ ಅರಣ್ಯ ಇಲಾಖೆಯವರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ VTU ಕಾಲೇಜ್ ನಮ್ಗೆ ಗೊತ್ತಿದೆ, ವಿಶ್ವೇಶ್ವರಯ್ಯ ತಾಂತ್ರಿಕ ಯೂನಿವರ್ಸಿಟಿಗೆ 50 ಎಕರೆ ಜಮೀನನ್ನ ಅವರು ಬರ್ಸ್ಕೊಂಡು ಬಂದಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇದ್ದಾರೆ. VTU ಕಾಲೇಜ್ ಅವರು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇದ್ದಾರೆ, ಕಾಂಪೌಂಡ್ ಹಾಕೊಂಡಿದ್ದಾರೆ, ಯೂನಿವರ್ಸಿಟಿ ನಡೆಸ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಆ ಭೂಮಿ ಮೇಲೆ ಇವತ್ತು ಕೂಡ ಅರಣ್ಯ ಇಲಾಖೆಯವರು ಹೋಗಿ ಕೇಳಲಿಲ್ಲ. ಇದು ನಮಗ್ ಸೇರಿ ಇರ್ತಕ್ಕಂಥ ಪ್ರಾಪರ್ಟಿ, ನೀವು ಯಾವ ರೀತಿಯಲ್ಲಿ ಇಲ್ಲಿ ಬಂದಿದ್ರಿ, ಯಾರು ನಿಮ್ ಕಾಂಪೌಂಡ್ ಕೊಟ್ಟಿದ್ರಿ ಪರ್ಮಿಷನ್, ಮತ್ತೆ ಕಟ್ಟಡ ಕಟ್ಟೋದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಕೇಳೋ ಸೌಜನ್ಯ ತಕ್ಕನು ಅರಣ್ಯ ಇಲಾಖೆಗೆ ಇವತ್ತಿಗೂ ಕೂಡ ಬಂದಿಲ್ಲ. ಮೊನ್ನೆ ಅವ್ರ RF ಅವ್ರು ಹೇಳ್ತಾರೆ, ನೀವು ಹೆಂಗ್ ಅವ್ರು ಬಿಟ್ರೆ ಅಂದ್ರೆ, ಸರ್ ಅವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ ಸರ್ ಅಂತ. ಈ ಬಡಪಾಯಿ ಒಂದೊತ್ತು ಊಟಕ್ಕೆ ಇಲ್ದಿರ್ತಕ್ಕಂಥ ಬಡಪಾಯಿಗಳ ಮೇಲೆ ಗದಾಪ್ರಹಾರ ಶುರು ಮಾಡಿದ್ರಲ್ಲ ನೀವು, ಆ ನಿಮ್ಮ ಗದಪ್ರಹಾರವನ್ನ ದೊಡ್ಡ ದೊಡ್ಡವ್ರ ಮೇಲೆ ಯಾಕೆ ತೋರಿಸಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥದ್ದು ಕೂಡ. ಆಮೇಲೆ ಅಷ್ಟೇ ಅಲ್ಲದೇನೆ ಯಾರು ಅಲ್ಲಿರ್ತಕ್ಕಂಥ ಶಿಂಗಾಟಕದರೇನಹಳ್ಳಿ, ಕಣಿವೆ ನಾರಾಯಣಪುರ ಮತ್ತು ಸಿದ್ದಳ್ಳಿ ಈ 3 ಜನಕ್ಕೆ ಏನು ಭೂಮಿಗಳನ್ನು ಕೊಟ್ಟಿದ್ದಾರೆ, ಆ ಭೂಮಿಗೂ ಅರಣ್ಯಕ್ಕೆ ಸಂಬಂಧನೇ ಇಲ್ಲ. ಆ ಭೂಮಿಯ ಮಾಲೀಕರು ಬಂದು ದಲಿತರು, ಅರಣ್ಯಕ್ಕೆ ಇಲಾಖೆಗೆ ಸಂಬಂಧಪಟ್ಟಂತ ಓನರೇ ಅಲ್ಲ. ಅದು ಸಂಬಂಧಪಟ್ಟಂತ ನಿಮ್ಗೆ ಏನು ದಾಖಲೆ ಇದೆ ಕೊಡಿ ಅಂದ್ರೆ ಅವ್ರು ದಾಖಲೆನೇ ಕೊಡ್ತಾ ಇಲ್ಲ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ತಪ್ಪು ಗ್ರಹಿಕೆಯಿಂದ ಹಾಗೂ ಜಾತಿವಾದ ಮನಸ್ಸುಗಳಿಂದ ದಲಿತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳುವ ಪ್ರಕಾರ 1991-92ರಲ್ಲಿ ಕಂದಾಯ ಇಲಾಖೆಯು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದೆ ಎಂದು ಹೇಳುತ್ತಾರೆ. ಆದರೆ ನಿಖರವಾದ ಸ್ಪಷ್ಟತೆ ಇಲ್ಲ. ದಾಖಲೆಗಳನ್ನು ಪರಿಶೀಲಿಸಿ ನೋಡಿದಾಗ ಅರಣ್ಯ ಇಲಾಖೆಗೆ 1991-92ರಲ್ಲಿ ನೀಡಿರುವ ಸರ್ವೆ ನಂಬರ್ 53 ಆಗಿರುತ್ತದೆ. ಆದರೆ 2015ರಲ್ಲಿ ಸರ್ವೆ ನಂಬರ್ 67ರಲ್ಲಿ ಖಾತೆ ಆಗಿದೆ. ಆದರೆ ಗೊಂದಲ ಸೃಷ್ಟಿಸಿದ್ದು ಕಂದಾಯ ಇಲಾಖೆ. ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಸರಿಯಾದ ದಾಖಲೆಗಳನ್ನು ಪರಿಶೀಲಿಸದೆ ಗೊಂದಲ ಸೃಷ್ಟಿ ಮಾಡಿ ಬಡ ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಇದನ್ನು ಪ್ರಶ್ನಿಸಿ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ತಾಲೂಕು ಶಾಖೆ ಕಳೆದ ಜೂನ್ 15ರಂದು ಶಿಂಗಾಟಕದರೇನಹಳ್ಳಿ ಗ್ರಾಮದಿಂದ ಕಾಲ್ನಡಿಗೆ ಜಾಥಾ ಬಂದು ಜಿಲ್ಲಾ ಅರಣ್ಯ ಸಂರಕ್ಷಣೆ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಕಾಲಧರಣಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದೆ.
ಆದರೆ ಕಂದಾಯ ಇಲಾಖೆಯವರಾಗಲಿ ಅರಣ್ಯ ಇಲಾಖೆಯವರಾಗಲಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡದೆ ದಲಿತ ವಿರೋಧಿಯನ್ನು ಅನುಸರಿಸುತ್ತಿದ್ದಾರೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರು ಸಮಸ್ಯೆಗಳನ್ನು ತಿಳಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ. ಆದ್ದರಿಂದ ಪ್ರತಿಭಟನೆಯ ಮುಂದಿನ ಭಾಗವಾಗಿ ಜುಲೈ 13ರಂದು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ತಾಲೂಕು ಶಾಖೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಗತಿಪರ ಮಾನವ ಪ್ರೇಮಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶಿಂಗಾಟಕದ್ರೇನಹಳ್ಳಿ ದಲಿತ ಭೂ ಸಮಸ್ಯೆಯನ್ನು ಕೂಡಲೇ ಇತ್ಯರ್ಥಪಡಿಸಬೇಕು. ಶಿಂಗಾಟಕದ್ರೇನಹಳ್ಳಿ ದಲಿತರ ಭೂಮಿಗಳಿಗೆ ಗೊಂದಲ ಸೃಷ್ಟಿಸದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಪೊಲೀಸ್ ಇಲಾಖೆ ಹಾಗೂ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪರಿಶಿಷ್ಟ ಜಾತಿ ವರ್ಗಗಳ 1989ರ ಕಾಯ್ದೆ ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕು. 13ನೇ ತಾರೀಕು ಆ ಹಳ್ಳಿ ಜನ, ನೊಂದ ಕುಟುಂಬಗಳು, ನೊಂದ ಮೈಲ್ಪನಹಳ್ಳಿ ಕುಟುಂಬಗಳು, ನೊಂದ ಗೂಲ್ಕಾನಲ್ಲಿ ಸೇಟುದಿನಲ್ಲಿರ್ತಕ್ಕಂಥ ಕುಟುಂಬಗಳು, ಇಡೀ ತಾಲೂಕಲ್ಲಿ ಜಿಲ್ಲೆಯಲ್ಲಿ ನೊಂದಂತವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾನು ಸಂಖ್ಯೆ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ಎಲ್ರಿಗೂ ನಾವು ಕೇಳ್ಕೊಳ್ಳೋದು ಇಷ್ಟೇ, ನೀವು ಸತ್ಯ ಮಾತಾಡಿ ಅಂತ ನಾವು ಕೇಳ್ಕೊತೀವಿ. ಅಧಿಕಾರಿಗಳಿಗೆ ಕೇಳ್ತೀವಿ, ರಾಜಕಾರಣಿಗಳಿಗೂ ಕೂಡ ಕೇಳ್ತೀವಿ. ಬರ್ತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾತು ಕೂಡ ಸೀರಿಯಸ್ ಆಗಿತ್ತು, ಅದಂತೂ ನಾವು ಕೂಡ ಹೇಳ್ತೀವಿ. ಪೊಲೀಸ್ ಇಲಾಖೆ ಕೂಡ ಮಧ್ಯಪ್ರವೇಶ ಮಾಡಿ ಇಡೀ ಸಂಪೂರ್ಣವಾದಂತ ಇದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕಾಗಿತ್ತು. ಪೊಲೀಸ್ ಇಲಾಖೆ ಕೂಡ ಸ್ಥಳೀಯವಾಗಿರ್ತಕ್ಕಂಥವ್ರು ಸ್ವಲ್ಪ ಜಾಣ್ಮೆಯಿಂದ ಕೆಲಸ ಮಾಡೋದಕ್ಕೆ ಏನು ಶಾಂತ ರೀತಿಯಿಂದ ಆಗ್ತಾ ಇದೆ, ನಮ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇರತಕ್ಕಂಥ ರೀತಿಯಲ್ಲಿ ಇರೋದ್ರಿಂದನೇ ಬಡವರಿಗೆ ಅನ್ಯಾಯ ಸಾಧ್ಯ ಆಗಿದೆ. ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು AC ಅವರು ಬಂದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಬೇಕು. ನಮ್ಮನ್ನು ಕರ್ಕೊಂಡೋಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಾರಿ ನಿರ್ದೇಶನ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ತಹಸೀಲ್ದಾರ್ ಅವ್ರ ನೇತೃತ್ವದಲ್ಲೇ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಉಳುಮೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಾರಿ ನಿರ್ದೇಶನ 2 ಇಲಾಖೆ ಕೂಡ ದಲಿತರ ಅಭಿವೃದ್ಧಿಯ ದೃಷ್ಟಿಯಲ್ಲಿರ್ತಕ್ಕಂಥ ಕಚೇರಿ. ಈ 2 ಇಲಾಖೆಗಳು ದಲಿತರ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅವ್ರ ಮೇಲೆ ದೌರ್ಜನ್ಯ ಆದಾಗ ಅಭಿವೃದ್ಧಿ ಪಡಿಸಬೇಕಾದ್ರೆ ಏನೇನು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ 2 ಕಚೇರಿ ಕೂಡ ಅವ್ರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಮುಂದಾಳತ್ವ ಅವರೇ ವಹಿಸ್ತಿದ್ದು. ಯಾರ್ಯಾರು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಆಗಿರ್ಬೋದು, ರಕ್ಷಣಾಧಿಕಾರಿಗಳಾಗಿರ್ಬೋದು, ಫಾರೆಸ್ಟ್ ಇಲಾಖೆ ಆಗಿರ್ಬೋದು, ತಹಸೀಲ್ದಾರ್ ಅವ್ರ ಹತ್ರ ಆಗಿರ್ಬೋದು ಕೂತು ಮಾತಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ನಾವು ಹಿಂದೆ ಎಲ್ಲ ಕೂಡ ಕೋಲಾರ ಇದ್ದಂತ ಸಂದರ್ಭದಲ್ಲಿ ಸಹಿತ ನಾವೆಲ್ಲ ಕೂಡ ನೋಡಿದ್ವಿ. ಇಡೀ ದಲಿತರು ಬೀದಿಗೆ ಬಂದ್ರೆ ಇಡೀ ಸಮಾಜ ಕಲ್ಯಾಣ ಇಲಾಖೆನೇ ಮುಂದಾಳತ್ವ ವಹಿಸ್ಕೊಂಡು ಅದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇವತ್ತು ಅದು ಕಣ್ಮರೆ ಆಗಿದೆ. ಆ ಕಣ್ಮರೆ ಆಗಿರೋದ್ರಿಂದನೇ ಬಡವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಜಾಸ್ತಿ ಆಗಿತ್ತು ಸಾಧ್ಯ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎನ್ ಪರಮೇಶ್, ಜಿಲ್ಲಾ ಸಂಚಾಲಕ CG ಗಂಗಪ್ಪ, ಪದಾಧಿಕಾರಿಗಳಾದ ಎಂ ಮುನಿಯಪ್ಪ, ಚಿನ್ನಪ್ಪ, ಮುನಿಯಪ್ಪ, ತ್ಯಾಗರಾಜು, ವೆಂಕಟೇಶ್, ಲಕ್ಷ್ಮಯ್ಯ, ರಾಮಕೃಷ್ಣ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.